ಹೆಣ್ಮಕ್ಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂದರೆ ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಯಾಕೆ ಅಂದರೆ ಬೇರೊಬ್ಬರ ಹತ್ರ ಒಂದು ರೂಪಾಯಿಗೂ ಕೂಡ ಕೈ ಚಾಚದೆ ತಮ್ಮ ಸ್ವಾಭಿಮಾನದಿಂದ ಬದುಕೋದು ತುಂಬಾ ಕಷ್ಟ. ಆದರೆ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಅವಕಾಶ ಸಿಗಲ್ಲ. ಯಾಕೆ ಅಂದರೆ ಹೆಣ್ಮಕ್ಳು ಬಾವಿ ಒಳಗಡೆ ಇರುವಂತಹ ಕಪ್ಪೆ ಹಾಗೆ ಅಡುಗೆ ಮನೆಯಲ್ಲೇ ಸೇರ್ಕೊಂಡು ಬಿಟ್ಟಿರ್ತಾರೆ. ಅಂಥವರು ಮನೆಯಲ್ಲೇ ಈಸಿಯಾಗಿ ದುಡಿಬಹುದು ಅಂತ ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಖರ್ಚುಗಳನ್ನ ನಿಭಾಯಿಸ್ಕೊಂಡು ಹೋಗುವಂಥ ಎಷ್ಟೋ ಹೆಣ್ಮಕ್ಳು ಈಗಲೂ ಕೂಡ ಇದ್ದಾರೆ. ಅದರಲ್ಲಿ ಇದು ಒಂದು ಕೆಲಸ ಕೂಡ. ಹೇಗಿತ್ತು ನಮ್ಮ ಕೆಲಸ? ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಡೈಲಿ ಒಂದೊಂದು ಪ್ರಾಕ್ಟೀಸ್ನ ಮಾಡ್ತಾ ಮಾಡ್ತಾ ತುಂಬಾ ಈಸಿಯಾಗಿ ಕಲ್ತ್ಕೋಬಹುದು. ಇವತ್ತಿನ ದಿನದ್ದು ಪ್ರಾಕ್ಟೀಸ್ ಮುಗೀತು ನಂದು. ಮತ್ತೆ ನಾಳೆ ಬೆಳಿಗ್ಗೆ 2ನೇ ದಿನದ ಟ್ರೈನಿಂಗ್ ಥರ ಬರ್ತಾ ಇದ್ದೀನಿ. ಬಸ್ಸು ಅವ್ರ ಮನೆ ಹತ್ರನೇ ಬಿಡೋದ್ರಿಂದ ಸ್ವಲ್ಪ ಆರಾಮ್ ಅನಿಸುತ್ತೆ. ಹಾಗೆ ಈ ಏರಿಯಾ ನನಗೆ ತುಂಬಾ ಹೊಸದಾಗಿರೋದ್ರಿಂದ ಹೇಗಪ್ಪ ಅಂತ ಅಂದ್ಕೊಂಡಿದ್ದೆ. ತುಂಬಾ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ತಾ ಇದ್ದೀನಿ. ಹಾಯ್ ಮಾಡೋ. ಇಲ್ಲಿ ಬರೀ ಮಡಿಕೆ ಡಿಸೈನ್ ಅಲ್ದಂತೆಯೇ ಜ್ಯುವೆಲ್ರಿ ಮೇಕಿಂಗ್ ಕೂಡ ಹೇಳ್ಕೊಡ್ತಾರೆ. ಹಾಗೆಯೇ ಅಲ್ಲಿರೋಂಥ ಮಗು ನೋಡ್ಬೇಕು ನೀವು, ಎಷ್ಟು ಮುದ್ದಾಗಿ ಆಟ ಆಡುತ್ತೆ ಗೊತ್ತಾ. ನನಗಂತೂ ತುಂಬ ಇಷ್ಟ ಆಯಿತು. ಬಾ ಬಾ. 2ನೇ ದಿನ ಟ್ರೈನಿಂಗಲ್ಲಿ ನಾವು ಮಡಿಕೆಗೆ ಗಮ್ ಹಾಕಿ ಬಟ್ಟೆನೆಲ್ಲ ಹಾಕಿ ಲೇಸ್ ಎಲ್ಲ ಅಂಟಿಸಿದ್ವಿ. ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಇವತ್ತು 3ನೇ ದಿನ ಟ್ರೈನಿಂಗಲ್ಲಿ ನಾವು ಈ ಮಡಿಕೆಗೆ ಏನು ಲೇಸ್ ಎಲ್ಲ ಹಾಕಿ ಮಣಿಯೆಲ್ಲ ಹಾಕಿದ್ವಲ್ವ, ಅದಕ್ಕೆ ಒಂಥರ ಕುಚ್ಚು ರೀತಿ ಕಟ್ಕೊಳ್ಳೋಣ ಅಂಥೇಳಿ ಹೇಳ್ಕೊಡ್ತಾ ಇದ್ದಾರೆ. ಇದೊಂಥರ ನನಗೆ ಹೊಸದಾಗಿದೆ. ಉಲ್ಲನಲ್ಲಿ ನಾನು ಬೇರೆ ಬೇರೆ ರೀತಿ ವರ್ಕ್ಗಳನ್ನ ಮಾಡಿದ್ದೆ, ಆದರೆ ಇದು ನನಗೆ ಮೊದಲನೇ ಸತಿ. ಸೊ ಮಧ್ಯೆ ಮಧ್ಯೆ ಆ ಮಗುನೂ ಕೂಡ ಆಟ ಆಡಿಸ್ಕೊಂಡು ನಾವು ಕೆಲಸನ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಹೇಳ್ಕೊಡೋ ಅಕ್ಕ ಕೂಡ ತುಂಬ ನೀಟಾಗಿ ಹೇಳ್ಕೊಡ್ತಾರೆ, ನಿಧಾನಕ್ಕೆ ಹೇಳ್ಕೊಡ್ತಾರೆ. ಗೊತ್ತಾಗಿಲ್ಲ ಅಂದರೆ ಮತ್ತೆ ಮತ್ತೆ ಹೇಳ್ಕೊಡ್ತಾನೆ ಇರ್ತಾರೆ. ಹಾಗಾಗಿ ಕಲಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವೊಂದು ಟೆಕ್ನಿಕ್ಸ್ನ ಹೇಳ್ಕೊಡ್ತಾರೆ, ಈಸಿಯಾಗಿ ಹೇಗೆ ಮಾಡ್ಕೋಬಹುದು ಅಂತ. ಹಾಗೆ ನಮ್ಮ ಕೈಲೂ ಕೂಡ ಮಾಡಿಸ್ತಾರೆ. ಅದು ನನಗೆ ತುಂಬಾ ಖುಷಿಯಾಗೋದು. ಯಾಕಂದರೆ ಒಂದೊಂದು ಸತಿ ಗೊತ್ತೇ ಆಗಿರೋದಿಲ್ಲ, ಉಲ್ಟಾ ಪಲ್ಟಾ ಮಾಡಿರ್ತೀವಿ. ಮತ್ತು ಅದನ್ನ ತೆಗ್ಸಿ ನಿಧಾನಕ್ಕೆ ಅಥವಾ ಅವರೇ ತೆಗೆದು ಹೇಳ್ಕೊಡ್ತಾರೆ, ಹೀಗಲ್ಲ ಈ ರೀತಿ ಮಾಡಬೇಕು ಅಂತ. ನಿಮ್ಮಲ್ಲೂ ಕೆಲವ್ರಿಗೆ ಈ ರೀತಿ ಕೆಲಸಗಳನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದ್ರ ಪೂರ್ತಿ ಡೀಟೇಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಹೇಗಿದೆ, ಎಲ್ಲಿದೆ, ಏನು ಎತ್ತು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಮಾತ್ರ ಇದಂತೂ ಒಂಥರ ನಮಗೆ ಒಂದು ಚಾಲೆಂಜ್ ಇದ್ದಾಗೆ. ಈಗ ಯಾರಿಗೆ ತಾಳ್ಮೆ ಇರೋದಿಲ್ಲ ಅಂಥವ್ರು ಇದನ್ನು ಖಂಡಿತವಾಗ್ಲೂ ಮಾಡಬೇಕು. ಬೇಗನೆ ತಾಳ್ಮೆ ಕಲ್ತ್ಕೊತೀರಾ. ಹಾಗಾಗಿ ಈ ರೀತಿ ಐಡಿಯಾಸ್ನ ಉಪಯೋಗಿಸಿ. ಹಾಗೆ ಇದು ಬಂದು ಬೇರೆಯವ್ರು ಮಾಡ್ಕೊಂಡು ಬಂದಿದ್ದು. ಅದು ನೋಡಿ ಎಷ್ಟು ಪುಟ್ ಪುಟ್ಟದಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ತುಂಬಾ ಡಿಸೈನ್ಸ್ ಇದೆ, ಕಲರ್ಸ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಹಾಗೆ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇರೋದ್ರಿಂದ ಈ ರೀತಿ ಡೆಕೋರೇಟಿವ್ ಐಟಮ್ಸ್ ಮನೆಯಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮನೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೀವು ಸೀಲಿಂಗ್ಗೆ ಹ್ಯಾಂಗ್ ಮಾಡಿಟ್ರೆ ಸೂಪರಾಗಿ ಕಾಣಿಸುತ್ತೆ ಆಯಿತಾ. ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದು ಆ ಅಕ್ಕ. ಇದು ನಾನು ಮಾಡ್ತಾ ಇರೋದು. ಮಣಿಯೆಲ್ಲ ಹಾಕಾಗಿದೆ. ಇದಕ್ಕೆ ಅರ್ಧಂಬರ್ಧ ಆಯಿತು, ಟೈಮ್ ಆಗೋಯ್ತು ಅಷ್ಟರಲ್ಲಿ. ಹಾಗಾಗಿ ಮನೆಗೆ ವಾಪಸ್ ಬರಬೇಕು ಅಂಥೇಳಿ ಬರ್ತಾಯಿದ್ದೀನಿ. ಇದ್ರನ್ನ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ಈ ಒಂದು ಮಡಿಕೆ ಹೇಗೆ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಯಿತಾ. ಸೊ ಇವತ್ತಿಂದು ನನ್ನ ದಿನಚರಿ ಹೀಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ.